ಕಂಪ್ಲೇಂಟ್ ಕೊಟ್ಟರೆ ಕಾನೂನು ಇರ್ತದೆ, ಕಾನೂನು ರೀತಿಯ ಕ್ರಮ ತಗೋಬೇಕಾಗ್ತದೆ. ಈಗ ಯಾರೋ ಈ ಕಂಪ್ಲೇಂಟ್ ಕೊಟ್ಬಿಟ್ಟ ತಕ್ಷಣ ಆಗುತ್ತೆ, ಅದು ಕಾನೂನು ರೀತಿಯ ಕ್ರಮ ತಗೋಬೇಕು. ನಾನು ಈಗ ಕೋರ್ಟಲ್ಲಿದೆ ಅಲ್ಲ, ಇದು ಲೋಕಾಯುಕ್ತ ಪೊಲೀಸ್ನವ್ರ ಹತ್ರ ಇದೆ. ನಾನು ಐ ಡು ನಾಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ದಟ್. ವಿರುದ್ಧ ದೂರು ಕೊಟ್ಟಂತಹ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ಕೂಡ ದೂರ ಆಗಿದೆ. ಸಾಲ ಕೊಡಬೇಕು ಅಂತ ನಂಜನಗೂಡಲಾಗಿದೆ ಸರ್, ನಂಜನಗೂಡಾಗಿದೆ. ಇಲ್ಲ, ಅವ್ನು ಯಾರೋ ನಾನು ನೋಡೇ ಇಲ್ಲ, ಅವ್ನು ಯಾರೋ. ನನ್ನ ಗಮನಕ್ಕೆ ಬಂದಾಗ ದಾಖಲಾತಿಗಳನ್ನು ನೋಡಿ ನನಗೆ ಜಲಕ್ಕೂ ಗಾಬರಿ ಆದ. ಅಧಿಕಾರಿಗಳು ಮನೆಗೆ ಹೋಗಿ ನಿವೇಶನ ಕೊಡ್ತಾರಂತ. ಖಂಡಿತವಲ್ಲ ಸರ್, ರಾಜಕಾರಣಿಗಳೇನಿದ್ದಾರೆ ಅವರು ತುಂಬ ಸ್ವಾರ್ಥಿಗಳಾಗಿರ್ತಾರೆ ಸರ್. ಖಂಡಿತ ಅಲ್ಲ ಸರ್, ಇವತ್ತುವರೆಗೂ ಆ ಥರ ಯಾವುದೇ ಬಂದಿಲ್ಲ. ಸೊ ಬಂದರು ಯಾಕೆಂತಂದರೆ ಆ ಥರ ನನಗೇನು ಬೆದರಿಕೆ ಹಾಕೋದಾಗಲಿ ಅಥವಾ ಮತ್ತೊಂದು ಭಯ ಹೊಡಿಸೋಂಥ ಪ್ರಯತ್ನ ಮಾಡಿದ್ರು ಕೂಡ ಸ್ನೇಹಮಯಿ ಕೃಷ್ಣ ಎದರಲ್ಲ ಅವನು ಹೋರಾಟದ ಹಿಂದೆ ಸರಿ ಅಂತ ಎಲ್ಲರೂ ಗೊತ್ತಿದೆ. ಅದು 3 ತಿಂಗಳಿಂದ ಸಿದ್ದರಾಮಯ್ಯ ಅವರು ನಾವು ಯಾವುದೇ ರೀತಿ ತಪ್ಪು ಮಾಡಲ್ಲ, ಕಾನೂನಾತ್ಮಕವಾಗಿ ನಿವೇಶನ ಪಡೆದೀವಿ ಅಂತ ಸುಳ್ಳು ಹೇಳ್ಕೊಂಬೋದು. ಆ ಶ್ರೀಮತಿ ಪಾರ್ವತಿಯವರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದೇ ಒಂದು ಅರ್ಜಿ ಕೊಟ್ಟಿಲ್ಲ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಈ ದಸರಾ ಮುಗಿದ ನಂತರ ಅವರು ರಾಜೀನಾಮೆ ಕೊಡೋ ಸಾಧ್ಯತೆ ಇದೆ. ಕೆಲವರು ಏನು ಹೇಳಿದ್ರೆ ಸ್ನೇಹಮಯಿ ಕೃಷ್ಣ ಕೋಟೆ ಅಂದ್ರೆ ದುಡ್ಡು ಮಾಡಿದೆ ಅಂತ ಹೇಳ್ತಾರೆ. ಕೆಲವರು ಹೇಳಿದ್ರೆ ಸ್ನೇಹಮಯಿ ಕೃಷ್ಣ ದುಡ್ಡು ಬರೀ 2 ಲಕ್ಷ 3 ಲಕ್ಷ ಕೊಟ್ಟಿಲ್ಲ, ಮೋಸ ಮಾಡಿದೆ ಅಂತ ಹೇಳ್ತಾರೆ. ಏನು 50 ರೂಪಾಯಿ ನಿವೇಶನ ಪಡ್ಕೊಂಡ್ರೆ ಆ ಎಲ್ಲ ನಿವೇಶನಗಳು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ವಾಪಸ್ ಬರಬೇಕು. ಈಗ ಸಿದ್ದರಾಮಯ್ಯವರು ಯಾಕೆ ನಿವೇಶನ ವಾಪಸ್ ಕೊಟ್ಟರು ಅನ್ನೋದ್ರ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಈಗ ರೌಡಿ ಶೀಟರ್ ಹೇಳಿದ ಮಾತು ನಿಜ ಆಯ್ತಾ, ಮುಖ್ಯಮಂತ್ರಿ ಹೇಳಿದ ಮಾತು ನಿಜ ಆಯ್ತಾ? ರೌಡಿ ಶೀಟರ್ ಹೆಸರೇ ಪಟ್ಟಿಲ್ಲ, ನನ್ನ ಹೆಸರು ಸೇರಿದ ತಕ್ಷಣ ರೌಡಿ ಆಗಲ್ಲ ಸರ್. ಕಳ್ಳರು ಒಂದಾಗ್ತಾರೆ, ಅವರ ಆರೋಪಗಳನ್ನ ಸಮರ್ಥನೆ ಮಾಡ್ಕೊಳ್ತಾರೆ. ಹೌದು ಸರ್, 2019 ಒಬ್ಬ ಭ್ರಷ್ಟ ಪೊಲೀಸ್ ಅಧಿಕಾರಿ ಇದ್ದ ನಾರಾಯಣ ಸ್ವಾಮಿ ಅಂತೇಳಿ, ನಾನು ಅವ್ರ ವಿರುದ್ಧ ಹೋರಾಟ ಮಾಡ್ತಿರೋದ್ರಿಂದ ನನ್ನ ಹೋರಾಟ ಹತ್ತಿಕ್ಕುವಲ್ಲಿ ರೌಡಿ ಶೀಟ್ ಓಪನ್ ಮಾಡಿದರೆ ಸರ್. ರಾಜಕಾರಣಿಗಳು ತಮ್ಮ ಅಧಿಕಾರನ ದುರ್ಬಳಕೆ ಮಾಡಿಕೊಂಡು ಜನರಿಗೆ ಸೇರಬೇಕಾದಂಥ ಜನಸಾಮಾನ್ಯ ಸೇರಬೇಕಾದಂಥ ನಿವೇಶನಗಳನ್ನು ಅಕ್ರಮಕ್ಕೆ ಪಡ್ಕೊಂಡಿರೋಂಥ ಒಂದು ಗಂಭೀರವಾದ ವಿಚಾರ. ಸೊ ನನ್ನ ಗಮನಕ್ಕೆ ಬಂದಾಗ ದಾಖಲಾತಿಗಳನ್ನು ನೋಡಿ ನನಗೆ ನಿಜಕ್ಕೂ ಗಾಬರಿ ಆದೆ. ಯಾಕೆಂದರೆ ಒಬ್ಬ ರಾಜಕಾರಣಿಗಳು 10, 15, 20, 30 ಮತ್ತು ಪ್ರಭಾವಿ ವ್ಯಕ್ತಿಗಳು ಒಂದು 50, 60 ಹಿಂಗೆ ನಿವೇಶನವನ್ನು ಪಡ್ಕೊಂಡು ಬಂತು. ಹಾಗಾಗಿ ನನ್ನ ಹೋರಾಟನ ಪ್ರಾರಂಭ ಮಾಡಿದೆ. ಪ್ರಾರಂಭಿಕ ಹಂತದಲ್ಲಿ ನನ್ನ ಹೋರಾಟನ ಹತ್ತಿಕೊಂಡು ಎಲ್ಲ ಪ್ರಯತ್ನ ಮಾಡಿದ್ರು. ಅದು ಯಾವುದೇ ರೀತಿ ಒಂದು ಒಂದಿಟ್ಟ ಜನ ಹಿಂದೆ ಹಿಡಿದೆ. ಕಾನೂನಾತ್ಮಕ ಹೋರಾಟ ಮಾಡಿದೆ. ಅವ್ರು ಸಿದ್ದರಾಮಯ್ಯವರು ಸ್ವತಃ ಹಲವಾರು ದಾಖಲಾತಿಗಳನ್ನು ಬಿಡುಗಡೆ ಮಾಡ್ತಾ ಹೋಗ್ತು. ಆ ದಾಖಲಾತಿಗಳು ಕೂಡ ನಮಗೆ ಸಾಕ್ಷಿಯಾಗಿ ಒಂದು ಸ್ವೀಕರಿಸೋಕ್ಕೆ ಅನುಕೂಲ ಆಯಿತು. ಆ ದಾಖಲಾತಿಗಳನ್ನ ಇಟ್ಕೊಂಡು ನಾವು ಜನಪ್ರತಿನಿಧಿ ಅಲ್ಲ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ, ಲೋಕಾಯುಕ್ತರಿಗೆ, CBIಗೆ ಎಲ್ಲರಿಗೂ ದೂರ ಅರ್ಜಿ ಕೊಟ್ವಿ. ಅವ್ರು ಯಾರೂ ಕ್ರಮ ತಗೊಳ್ಳದೇ ಇದ್ದರಿಂದ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯದಲ್ಲಿ ಖಾಸಗಿ ದೂರ ಅರ್ಜಿನ ಸಲ್ಲಿಸಿದ್ವಿ. ಅದೇ ಸಂದರ್ಭದಲ್ಲಿ ರಾಜ್ಯಪಾಲರು ನಮಗೆ ಅನುಮತಿ ಪತ್ರವನ್ನು ಕೊಟ್ಟಿದ್ದ ಹಿನ್ನೆಲೆಯಲ್ಲಿ ಸೊ ಸಿದ್ದರಾಮಯ್ಯವರು ಹೈಕೋರ್ಟಿಗೆ ಒಂದು ರಿಟ್ ಪಿಟಿಷನ್ ಸಲ್ಲಿಸಿದ್ರು. ಅಲ್ಲೂ ಕೂಡ ನಾವು ನಮ್ಮ ದಾಖಲಾತಿಯನ್ನು ಹಾಜರುಪಡಿಸಿ ಯಾವ ರೀತಿಯವರು ಅಕ್ರಮ ಎಸಗಿ ತಮ್ಮ ಕುಟುಂಬದ ಹೆಸರಿಗೆ 14 ನಿವೇಶನವನ್ನು ಪಡ್ಕೊಂಡಿರೋದನ್ನು ಎಲ್ಲನೂ ಕೂಡ ಮನವರಿಕೆ ಮಾಡಿಕೊಡಿ. ಸೊ ಅದನ್ನು ಪರಿಗಣಿಸಿ ಮಾನ್ಯ ಉಚ್ಚ ನ್ಯಾಯಾಲಯ ಅವರ ಅರ್ಜಿನ ತಿರಸ್ಕಾರ ಮಾಡಿ ಸುದೀರ್ಘವಾದಂಥ ಸುಮಾರು 196 ಪುಟಗಳ ತೀರ್ಪನ್ನು ಕೊಟ್ಟಿದ್ದಾರೆ. ಆ ತೀರ್ಪು ಹೋದಾಗ ಗೊತ್ತಾಗುತ್ತೆ ನಾವೇನು ಆರೋಪ ಮಾಡಿದ್ವಿ ಅದಕ್ಕೆ ಪೂರಕವಾಗಿ ಯಾವ ಸಾಕ್ಷ್ಯಗಳಿದೆ. ಮತ್ತು ಸಿದ್ದರಾಮಯ್ಯ ತಮ್ಮ ಪ್ರಭಾವನ ಬಳಸ್ಕೊಂಡು ತಮ್ಮ ಕುಟುಂಬದ ಹೆಸರಿಗೆ 14 ನಿವೇಶನ ಹೇಗೆ ಪಡ್ಕೊಂಡ್ರೆ ಎಲ್ಲನೂ ಸ್ಪಷ್ಟವಾಗಿ ವಿವರವಾಗಿ ತೀರ್ಪು ನೀಡಿರೋದ್ರಿಂದ ಆ ತೀರ್ಪನ್ನು ಆಧರಿಸಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೂಡ ನಮ್ಮ ಖಾಸಗಿ ದೂರಜಿಗೆ ಸಂಬಂಧಪಟ್ಟಂತೆ ಒಂದು ಆದೇಶನ ಹೊರಡಿಸಿ ಪ್ರಕರಣ ದಾಖಲೆ ಮಾಡಿಕೊಂಡು ತನಿಖೆ ಮಾಡೋಕ್ಕೆ ಆದೇಶ ಮಾಡಿದರೆ. ಸರ್, ಈ ಮಟ್ಟಿಗೆ ನೋಡಿದೆ ಒಬ್ಬ ಸಾಮಾನ್ಯ ವ್ಯಕ್ತಿ, ಒಂದು ಮಿಡಲ್ ಕ್ಲಾಸ್ ಅಂತ ವ್ಯಕ್ತಿಗಳು ಮನೆ ಕಟ್ಟೋದಕ್ಕೇ ತುಂಬಾ ಶ್ರಮ ಪಡೋವಂಥ ವ್ಯಕ್ತಿ ರಾಜಕಾರಣಿಗೆ ಸರ್ ಇಷ್ಟೊಂದು ಸೈಟ್ ತಗೊಳ್ಳೋದಕ್ಕೆ ಯಾವ ಥರ ಸರ್ ಇದೆಲ್ಲ ಪ್ರೇರಣೆ ಯಾವ ಥರ? ಸರ್ ಇಲ್ಲಿ ದುರಂತ ಸರ್. ನಿಜಾಲು ಜನ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಒಬ್ಬ ಸಾಮಾನ್ಯ ವ್ಯಕ್ತಿ ಬೆಳಗ್ಗೆಯಿಂದ ಸಂಜೆವರೆಗೂ ನಿಂತ್ಕೊಂಡು ಹಲವಾರು ದಿನಗಳ ಕಾಲ ಸಾಲಲ್ಲಿ ನಿಂತ್ಕೊಂಡು ಅರ್ಜಿನ ಪಡೆದು ಹಣ ಕಟ್ಟಿ ಹಲವಾರು ದಿನಗಳ ಕಾಲ ಮೂಡಾಗೆ ಅಂತ ನಗರಾಭಿವೃದ್ಧಿ ಪ್ರಾಧಿಕಾರ ಕಚೇರಿ ಓಡಾಟ ಮಾಡಿ ದಶಕಗಳ ಕಾಲ ಕಾಯ್ದರೂ ಕೂಡ ಅವ್ರಿಗೆ ಒಂದೇ ಒಂದು ನಿವೇಶನ ಸಿಗಲ್ಲ. ಆದರೆ ಈ ರಾಜಕಾರಣಿಗಳು ಅವ್ರ ಕುಟುಂಬದವ್ರ ಮನೇಲಿದ್ದರೂ ಕೂಡ ಅಧಿಕಾರಿಗಳು ಮನೆಗೆ ಹೋಗಿ ನಿವೇಶನ ಕೊಡ್ತಾರಂತೆ. ಅದು 15, 20 ಹಲವಾರು ನಿವೇಶನ ಕೊಡೋದು. ಇದನ್ನು ಪ್ರಶ್ನೆ ಮಾಡಿದ್ರೆ ನಾವು ಸುಮ್ಮನೆ ಇರೋದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ಮಾರಕ. ಸೊ ಇದ್ರ ವಿರುದ್ಧ ಒಬ್ಬ ಜನಸಾಮಾನ್ಯ ವ್ಯಕ್ತಿ ಕೂಡ ಹೋರಾಟ ಮಾಡಿದ್ರೆ ಒಂದು ಮುಖ್ಯಮಂತ್ರಿ ಅಂತ ಅಧಿಕಾರದಲ್ಲಿದ್ದರೂ ಕೂಡ ಹೋರಾಟ ಜಯ ಗಳಿಸ್ಬೋದು ಅನ್ನೋದಕ್ಕೆ ಇದೊಂದು ಪ್ರಕರಣ ಉದಾಹರಣೆ. ಸೊ ಈಗಲಾದರೂ ಜನ ಎಚ್ಚೆತ್ತುಕೊಂಡು ತಮ್ಗೆ ಆಗ್ತಿರೋ ಹಾನಿಯನ್ನು ಪ್ರತಿಭಟಿಸಬೇಕು, ಅದ್ರ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋದು ನನ್ನ ಮನವಿ. ಸರ್, ಸಿದ್ದರಾಮಯ್ಯ ಈ ಲೆಕ್ಕಾಚಾರ ನೋಡಿದ್ರೆ ಸಿದ್ದರಾಮಯ್ಯ ಅವರ ಹತ್ರ 14 ಸೈಟ್ ಇದೆ ಅನ್ನೋದೊಂದು ಇದಾಗ್ತಿದೆ.
ಅವರ ತಮ್ಮದಿರು ನೋಡಿದ್ರೆ ತಮ್ಮನ ಮಕ್ಕಳು ನಮ್ಗೆ ಏನು ಮಾಡೇ ಇಲ್ಲ, ನಾವು ಆಗಿದ್ದೀವಿ ಈಗಿದ್ದೀವಿ, ಈಗಲೂ ಕೂಡ ಕೂಲಿಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಇದು ಯಾವ ಥರ ಸರ್? ಏನು ಖಂಡಿತವಲ್ಲ ಸರ್. ರಾಜಕಾರಣಿಗಳೇನಿದ್ದಾರೆ ಅವರು ತುಂಬ ಸ್ವಾರ್ಥಿಗಳಾಗಿರ್ತಾರೆ ಸರ್. ಅವರು ಅವ್ರ ಕುಟುಂಬದ ಬೆಳವಣಿಗೆ ಅಷ್ಟೇ ಗಮನ ಕೊಡ್ತಾರೆ ಹೊರತು ಸಂಬಂಧಿಕರ ಬಗ್ಗೆ ಆಗಲಿ ಅಥವಾ ರಾಜ್ಯದ ಬಡ ಜನರ ಬಗ್ಗೆ ಆಗಲಿ ಯಾವುದೇ ಕಾಳಜಿ ಇಲ್ಲ ಸರ್. ಸುಮ್ಮನೆ ಎಲ್ಲ ಒಂದು ನಾಟಕೀಯ ಸರ್. ಅವರೇನು ಅಭಿವೃದ್ಧಿ ಕೆಲಸಗಳು ಮಾಡಿದ್ದೀವಿ ಅಂತ ಹೇಳಿದ್ರೆ ಅದು ನಿಜಕ್ಕೂ ಜನರಿಗೆ ಅಭಿವೃದ್ಧಿ ಆಗಬೇಕು ಅನ್ನೋ ಕಾರಣದಿಂದ ಅಲ್ಲ, ಅವ್ರ ಹಿಂಬಾಲಕರಿಗೆ ಅಥವಾ ಪ್ರಭಾವಿ ವ್ಯಕ್ತಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು. ಅಂದರೆ ಏನು ಅಭಿವೃದ್ಧಿ ಕೆಲಸಗಳಲ್ಲಿ ಹಣ ಬಿಡುಗಡೆ ಆಗುತ್ತೆ, ಆದರೆ ಇಷ್ಟು % ಅವ್ರಿಗೆ ಹೋಗಬೇಕು ಅನ್ನೋ ಕಾರಣದಿಂದ ಅವರು ಅಭಿವೃದ್ಧಿ ಕೆಲಸದ ನೆಪದಲ್ಲಿ ಕೆಲಸಗಳು ಮಾಡ್ತಾರೆ ಹೊರತು ನಿಜವಾದ ಕಾಳಜಿಯಿಂದ ಅವ್ರು ಕೆಲಸ ಮಾಡಲ್ಲ ಸರ್. ಸರ್ ಈ ಮುಖಾಂತರ ನಿಮ್ಗೆ ಏನಾದ್ರು ಥ್ರೆಟ್ ಕಾಲು ಅಥವಾ ಏನಾದ್ರು ಬರೋದೇನಾರು ಆಗ್ತಿದೆಯಾ? ಖಂಡಿತ ಇಲ್ಲ ಸರ್. ಇವತ್ತುವರೆಗೂ ಆ ಥರ ಯಾವುದೇ ಬಂದಿಲ್ಲ. ಸೊ ಬಂದರು ಯಾಕೆಂತಂದರೆ ಆ ಥರ ನನಗೇನೋ ಬೆದರಿಕೆ ಹಾಕೋದಾಗಲಿ ಅಥವಾ ಮತ್ತೊಂದು ಭಯ ಹೊಡ್ಸೋಂಥ ಪ್ರಯತ್ನ ಮಾಡಿದ್ರು ಕೂಡ ಸ್ನೇಹಮಿಕೃಷ್ಟ ಎದರಲ್ಲ ಅವನು ಹೋರಾಟ ಅಂದರೆ ಹಿಂದೆ ಸರಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಅಂತ ಯಾವುದೇ ಪ್ರಯತ್ನ ನಡೆದಿಲ್ಲ ಸರ್. ಈಗ ನೋಡಿದ್ರೆ ಈಗ ನೀವು ಮೊನ್ನೆ ಲೋಕಾಯುಕ್ತರ ಕಚೇರಿ ಕೂಡ ಭೇಟಿ ಕೊಟ್ಟಿದ್ರಿ, ಅಲ್ಲೇನಾಗ್ತದೆ ಸರ್? ಮುಂದಿನ ದಿನಗಳಲ್ಲಿ ಏನಾಗ್ತಿದೆ ಸರ್? ಅಲ್ಲಿ ಪ್ರಕರಣ ದಾಖಲೆ ನಂತರ ತನಿಖೆ ಪ್ರಕ್ರಿಯೆ ಮುಂದುವರೆದಿದೆ. ಆ ತನಿಖೆ ಭಾಗವಾಗಿ ಒಂದು ಏನು ಜಮೀನು ಇದೆ, ಆ ಜಮೀನು ಮತ್ತು 14 ನಿವೇಶನ ಸಂಬಂಧಪಟ್ಟಂತೆ ಒಂದು ಮಾಜರ್ ಪ್ರಕ್ರಿಯೆ ನಡೆದಿದೆ. ಅದರ ಪ್ರಕ್ರಿಯೆ ನಡೆದ ನಂತರ ಈಗ ದಾಖಲಾತಿ ಸಂಗ್ರಹ ಮಾಡುವಂಥ ಒಂದು ಪ್ರಕ್ರಿಯೆ ಮಾಡಿದರೆ ಅದೆಲ್ಲ ದಾಖಲಾತಿಗಳು ಸಂಗ್ರಹ ಮಾಡಿದ ನಂತರ ಸಾಕ್ಷಿದಾರನ ವಿಚಾರಣೆ ಮಾಡುವಂಥದ್ದು, ಆರೋಪಿನ ವಿಚಾರಣೆ ಮಾಡುವಂಥದ್ದು, ಇದೆಲ್ಲ ಒಂದು ಪ್ರಕ್ರಿಯೆ ನಡೆಯುತ್ತೆ ಸರ್. ನಿಮ್ಮನ್ನು ಯಾರು ಬೇರೆ ಪಕ್ಷದವರು ಯಾರು ಭೇಟಿ ಮಾಡಿದ್ರೆ ಏನಾರು ಹೇಳಿದ್ರೆ? ಖಂಡಿತ ಅಲ್ಲ ಸರ್. ಇದುವರೆಗೂ ಯಾರು ಕೂಡ ಭೇಟಿ ಮಾಡಿ ಇದ್ರ ಬಗ್ಗೆ ಒಂದು ಆಮಿಷ ಒಡ್ಡೋದಾಗಲಿ ಅಥವಾ ಬೆದರಿಕೆ ಹಾಕೋದಂತಾಗಲಿ ಅಥವಾ ಒತ್ತಡ ಯಾರಂಥದ್ದಲ್ಲಿ ಯಾವುದೂ ಮಾಡಿಲ್ಲ ಸರ್. ಎಲ್ಲರೂ ಕೂಡ ಪರೋಕ್ಷವಾಗಿ ನನಗೆ ಬೆಂಬಲವಾಗಿ ನಿಂತಿದ್ದಾರೆ. ಜನರ ಒಂದು ಆಶೀರ್ವಾದ ಕೂಡ ನನಗೆ ಇರೋದ್ರಿಂದ ಯಾರು ಏನೇ ಹೇಳಿದ್ರು ಕೂಡ ಯಾರು ಏನೇ ಮಾಡಿದ್ರು ಕೂಡ ನನ್ನ ಹೋರಾಟವನ್ನು ನಿಲ್ಲಿಸೋದಿಲ್ಲ. ಸೊ ಈ ಇದರಲ್ಲಿ ನೋಡಿದ್ರೆ ಕೊನೆಯ ಬಾರಿಗೆ ಹೇಳ್ತಾರೆ ಅವರು ಸೈಟ್ ವಾಪಸ್ ಕೊಟ್ಟಿದ್ದೀನಿ ಅಂತ ಅದೇನು ಹೇಳ್ತೀವಿ ಸರ್? ಎಲ್ಲ ಮಾಡಿ ವಾಪಸ್ ಕೊಡೋದಂಗೆ ಹೇಳ್ತಾರೆ ಸರ್. ನೀವು ಗಮನಿಸ್ಬೋದು, ಕಳೆದ 3 ತಿಂಗಳಿಂದ ಸಿದ್ದರಾಮಯ್ಯ ಅವರು ನಾವು ಯಾವುದೇ ರೀತಿ ತಪ್ಪು ಮಾಡಲ್ಲ, ಕಾನೂನಾತ್ಮಕವಾಗಿ ನಿವೇಶನ ಪಡೆದೀವಿ ಅಂತ ಸುಳ್ಳು ಹೇಳ್ಕೊಂಬಂದರು. ಸೊ ಯಾವಾಗ ಕಾನೂನಿನ ಕುಣಿಕೆ ತಮಗೆ ಸುತ್ತಕೊಳ್ತಾ ಇದ್ದಂಗೆ ಗೊತ್ತಾಗಿದ್ದ ತಕ್ಷಣ ತಮ್ಮ ತಪ್ಪನ್ನು ಒಪ್ಕೊಂಡ್ಬಿಟ್ಟು ನಿವೇಶನ ವಾಪಸ್ ಕೊಟ್ಟಿದ್ದಾರೆ. ಸರ್ ಈಗ ನೀವು ಸ್ಥಳೀಯರು ಇಲ್ಲಿ ಮೈಸೂರವರಾಗುತ್ತಾ ಒಂದು ಮೂಡ ಸೈಟ್ ತಗೊಳ್ಳೋದಕ್ಕೆ ಸರ್ ಸಾಮಾನ್ಯ ವ್ಯಕ್ತಿಗೆ ಒಂದು ಮಿಡಲ್ ಕ್ಲಾಸ್ ಒಬ್ಬ ಪ್ರಜೆ ಏನೇನೆಲ್ಲ ಏನೇನು ಸವಾಲು ಎದುರಿಸಬೇಕು, ಅವ್ರಿಗೆ ಯಾವ ಥರ ಪ್ರೊಸೀಜರ್ ಇರುತ್ತೆ ಸರ್ ಇಲ್ಲಿ? ಸರ್ ಅವರು ನಿವೇಶನಗಳ ಒಂದು ಅರ್ಜಿನ ಆಹ್ವಾನ ಮಾಡಿದಾಗ ನನಗೆ ಗೊತ್ತಿರೋ ಹಾಗೆ ಬೆಳಗಿನ ಜಾವ ಅಲ್ಲಿ ಸಾಲಲ್ಲಿ ನಿಂತ್ಕೊಂಡು ಗಂಟೆಗಳ ಕಾಲ ಸಾಲಲ್ಲಿ ನಿಂತ್ಕೊಂಡು ಆ ಒಂದು ಅರ್ಜಿಯನ್ನು ಪಡ್ಕೊಂಡು ಅದನ್ನು ಭರ್ತಿ ಮಾಡಿ ಸಲ್ಲಿಸಿ ಮತ್ತು ಬ್ಯಾಂಕ್ಗಳಲ್ಲಿ ಕ್ಯೂ ನಿಂತ್ಕೊಂಡು ಅಲ್ಲೂ ಕೂಡ ದುಡ್ಡನ್ನು ಕಟ್ಟಿ ವರ್ಷಗಳ ಕಾಲ ಕಾದರೂ ಕೂಡ ಅವ್ರಿಗೆ ನಿವೇಶನ ಸಿಕ್ಕಿಲ್ಲ. ಸೈಟ್ ತಗೊಳ್ಳೋದಕ್ಕೆ ಬರೀ ಕೇವಲ ಒಂದೇ ಸರ್, ಬರೀ 20-30 ನಿವೇಶನ, ದೊಡ್ಡ ನಿವೇಶನ ಬೇಡ. ಆ ಬಡವರು ಒಂದು 20-30 ನಿವೇಶನ ಪಡ್ಕೊಳ್ಳೋಕ್ಕೆ ಒಂದು ದಶಕಗಳ ಕಷ್ಟಪಟ್ಟರು ಕೂಡ ಸಿಗ್ತಾಯಿಲ್ಲ. ಆದರೆ ಇವರು ರಾಜಕಾರಣಿಗಳು ಏನೂ ಪ್ರಯತ್ನ ಪಡಲ್ಲ, ಅಧಿಕಾರ ಮನೆಗೆ ಹೋಗ್ಬಿಟ್ಟು ನಿವೇಶನ ಕೊಡ್ತಾರೆ. ಇದು ಈ ದೇಶದ ದುರಂತ ಸರ್. ಅಂದರೆ ಸರ್ ಒಂದು ಸೈಟಿಗೆ ನೀವು ಹೇಳಿದ ಒಂದು ಸೈಟಿಗೆ ಇಷ್ಟೊಂದು 14 ಸೈಟ್ ಮಾಡೋದಕ್ಕೆ ಇಷ್ಟೊಂದು ಶ್ರಮ ಪಡಬೇಕಾ ಅಥವಾ ಈಸಿಯಾಗಿ ಏನು ಶ್ರಮ ಪಡೋಂಗಿಲ್ಲ ಸರ್. ನಾನು ಹೇಳೋದು ಏನಂದರೆ ಆ ಶ್ರೀಮತಿ ಪಾರ್ವತಿಯವರು ಮೈಸೂರು ನಗರಾಭಿವೃದ್ಧಿ ಪರದಕ್ಕೆ ಬಂದು ಒಂದೇ ಒಂದು ಅರ್ಜಿ ಕೊಟ್ಟಿಲ್ಲ, ಅಥವಾ ಕನಿಷ್ಠ ಪಕ್ಷ ಉಪನೋಂದಣಿ ಕಚೇರಿಗೆ ಬಂದು ನೋಂದಣಿ ಪ್ರಕ್ರಿಯೆ ಕೂಡ ಭಾಗಿಯಾಗಿಲ್ಲ. ನೋಂದಣಾಧಿಕಾರಿ ಕೂಡ ಅವ್ರ ಮನೆಗೆ ಹೋಗ್ತಾರೆ, ಮತ್ತು ಮೂಢ ಅಧಿಕಾರಿಗಳು ಕೂಡ ಅವ್ರ ಮನೆಗೆ ಹೋಗ್ತಾರೆ, ಎಲ್ಲರೂ ಅವ್ರ ಮನೆಗೆ ಕೆಲಸ ಮಾಡಿಕೊಡ್ತಾರೆ. ಆದರೆ ಜನಸಾಮಾನ್ಯ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಜವಾದ ಮಾಲೀಕಾದ ಪ್ರಜೆ ಆ ಕಚೇರಿಗಳು ಅಲಿಬೇಕು. ದಶಕಗಳ ಕಾಲ ಅಲ್ಲರೂ ಕೂಡ ಅವ್ರಿಗೆ ನ್ಯಾಯ ಸಿಗಲ್ಲ. ನೀವು ಕೊಟ್ಟಂಥ ಒಂದು ಗವರ್ನರ್ ಕೊಟ್ಟಂಥ ಒಂದು ಇದು ನೋಟಿಸು ಅವ್ರ ಇತ್ತೀಚಿನ ದಿನಗಳಲ್ಲಿ ಅವ್ರಿಗೆ ರಾಜೀನಾಮೆ ತಕ್ಕನಾಗೂ ಹೋಗಿದೆ. ಯಾವ್ದು ಮಟ್ಟಿಗೆ ಸರ್ ಮುಂದಿನ ದಿನಗಳಲ್ಲಿ ಯಾವ ಥರ ಪ್ರಭಾವ ಬೀರ್ಬೋದು, ಏನಾಗ್ಬೋದು ಮುಂದಿನ ದಿನಗಳಲ್ಲಿ? ಸರ್ ಖಂಡಿತವಾಗ್ಲೂ ಅವರು ಮುಂದಿನ ದಿನಗಳಲ್ಲಿ ರಾಜೀನಾಮೆ ಕೊಡ್ತಾರೆ. ಬಹುಶಃ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಈ ದಸರಾ ಮುಗಿದ ನಂತರ ಅವರು ರಾಜೀನಾಮೆ ಕೊಡೋ ಸಾಧ್ಯತೆ ಇದೆ ಸರ್. ದಸರಾ ಮುಗಿದ ನಂತರ? ಹೌದು ಸರ್. ಎಲ್ಲೋ ಒಂದು ನಿಮ್ಮಲ್ಲೂ ಒಂದು ಅಪೋಸಿಟ್ ಇರುತ್ತೆ, ಯಾರೋ ಒಬ್ರು ಹೇಳ್ತಾರೆ ಸ್ನೇಹಮಯಿ ಕೃಷ್ಣಪ್ಪ ಇಷ್ಟು ಅಮೌಂಟ್ ತಗೊಂಡು ಈಗೆಲ್ಲ ಇದು ಮಾಡ್ತಾನೆ ಅಂತ ಹೇಳ್ತಾರೆ ಸರ್. ಇಲ್ಲಿ ನೀವು ಗಮನಿಸಬೇಕು, ಕೆಲವರು ಏನು ಹೇಳ್ತಾರೆ ಸ್ನೇಹಮಯಿ ಕೃಷ್ಣ ಕೋಟೆ ಅಂದರೆ ದುಡ್ಡು ಮಾಡಿದೆ ಅಂತ ಹೇಳ್ತಾರೆ. ಕೆಲವರು ಹೇಳಿದ್ರೆ ಸ್ನೇಹಮಯಿ ಕೃಷ್ಣ ನಮಗೆ ದುಡ್ಡು ಬರೀ 2 ಲಕ್ಷ 3 ಲಕ್ಷ ಕೊಟ್ಟಿಲ್ಲ, ಮೋಸ ಮಾಡಿದೆ ಅಂತ ಹೇಳ್ತಾರೆ. ಇದೆಲ್ಲ ಸುಳ್ಳು ಆರೋಪಗಳು ಸರ್. ಅದು ಕೋರ್ಟಲ್ಲಿ ನಡೀತದೆ ಕೇಸು. ಸೊ ಅಲ್ಲಿ ತೀರ್ಪು ಬಂದ ನಂತರ ಗೊತ್ತಾಗುತ್ತೆ ಸ್ನೇಹಮಯಿ ಕೃಷ್ಣ ಮೋಸ ಮಾಡಿದಾರ ಅಥವಾ ದೂರದಾರ ಮೋಸ ಮಾಡಿದಾರ. ಸೊ ಅದನ್ನು ತೀರ್ಪು ಬರೋ ಕಾಯಬೇಕಲ್ಲ ಸರ್. ನಿಮ್ಮ ಉದ್ದೇಶ ಬರೀ ರಾಜಕಾರಣಿಗಳು ಭ್ರಷ್ಟ, ಈಗ ಸಿದ್ದರಾಮಯ್ಯನ ಟಾರ್ಗೆಟಲ್ಲಿ ರಾಜಕಾರಣಿ ಭ್ರಷ್ಟಾಚಾರಿಗಳ ಟಾರ್ಗೆಟ ಸರ್ ನಿಮಗೆ? ಸರ್ ಎಲ್ಲರೂ ಸರ್ 2015 ಇಸ್ವಿಯಿಂದ 50 ಅನುಪಾತದಲ್ಲಿ ಯಾರು ನಿವೇಶನ ಪಡ್ಕೊಂಡಿದ್ರೆ ಎಲ್ಲರಿಗೂ ಕೂಡ ಶಿಕ್ಷೆ ಆಗಬೇಕು. ಏನು 50 ಅನುಪಾತ ನಿವೇಶನ ಪಡ್ಕೊಂಡಿದ್ರೆ ಆ ಎಲ್ಲ ನಿವೇಶನಗಳು ನಗರಾಭಿವೃದ್ಧಿ ಪರದಕ್ಕೆ ವಾಪಸ್ ಬರಬೇಕು. ಆ ನಿವೇಶನಗಳು ಅರ್ಹ ಫಲಾನುಭವಿಗೆ
ತಲುಪಬೇಕು ಅನ್ನೋದು ನನ್ನ ಉದ್ದೇಶ. ಅಂದರೆ ಸರ್ ನಿಮ್ಮ ಟಾರ್ಗೆಟ್ ಅಂದರೆ ಬರೀ ರಾಜಕಾರಣಿಗಳು ಮಾತ್ರ, ರಾಜಕಾರಣಿ ಬಿಟ್ಟು ಹೊರಗಡೆ ಈಗ ಬೇರೆ ಬೇರೆ ಇಂಡಸ್ಟ್ರಿ ಬೇರೆ ಬೇರೆ ಒಬ್ರು ಇರ್ತಾರೆ, ಅವರು ಸೆಟ್ ಮಾಡಿದ್ರು ಆ ಥರ ಟಾರ್ಗೆಟ್ ಮಾಡ್ತಾರೆ. ಅದೇ ಸರ್, ಬರೀ ರಾಜಕಾರಣಿ ಅಲ್ಲ ಸರ್, ರಾಜಕಾರಣಿಗಳು, ಪ್ರಭಾವಿ ಅಧಿಕಾರಿಗಳು, ಪ್ರಭಾವಿ ವ್ಯಕ್ತಿಗಳು, ಈ ರಿಯಲ್ ಎಸ್ಟೇಟ್ ಮಾಫಿಯಾಗಳು, ಇವರೆಲ್ಲ ಯಾರು ನಿವೇಶನ ಪಡೆದಿದ್ದಾರೆ, ಸೊ ಎಲ್ಲರ ವಿರುದ್ಧ ಹೋರಾಡೋಣ ಅಂತ. ಈ ನಿವೇಶನ ಸರ್ ಹೇಳ್ತಾರೆ ಬಸವರಾಜ ಬೊಮ್ಮಾಯಿ ಅವರು ಇದ್ದಂಥ ಕಾಲದಲ್ಲಿ ಆದಂಥ ನಿವೇಶನ ಇದೆ, BJP ಪಾತ್ರ ಏನೂ ಇಲ್ವಾ ಅಂತ ಕೇಳ್ತಾರೆ ಸರ್. ಅದಕ್ಕೆ ಸರ್, ನನ್ನಲ್ಲಿ ಯಾವ ಪಕ್ಷ ಈ ಪಕ್ಷ ಯಾರ ಕಾಲದಲ್ಲಾಗಿದೆ ಅನ್ನೋದು ಮುಖ್ಯ ಅಲ್ಲ ಸರ್. ಯಾರದೇ ಕಾಲದಲ್ಲಾಗಿರಲಿ, ಯಾವುದೇ ಪಕ್ಷ ಒಂದು ಪ್ರಭಾವ ಇರಲಿ, ಮತ್ತೊಂದಿರಲಿ, ಏನೇ ಇರಲಿ, ಎಲ್ಲನೂ ಕೂಡ ಪರಿಗಣಿಸಿ ಯಾರೇ ತಪ್ಪು ಮಾಡಿದ್ರು ಕೂಡ ಎಲ್ಲರಿಗೂ ಶಿಕ್ಷೆ ಆಗಬೇಕು. ಪ್ರತಿಯೊಂದು ನಿವೇಶನ ಕೂಡ ಏನು ಅಕ್ರಮಕ್ಕೆ ಪಡೆದಿದ್ದಾರೆ ಆ ನಿವೇಶನ ವಾಪಸ್ಸು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬರಬೇಕು. ಸರ್ ನಿಮ್ಮ ದೇಹ ಉದ್ದೇಶ, ಮುಂದಿನ ಹೋರಾಟ ಎಲ್ಲಿ, ಏನು, ಯಾವ ಥರ ಏನು ಅಂದ್ಕೊಂಡಿದ್ದೀರಾ ಸರ್? ನನಗೆ ಈಗ ದೊರೆತಿರೋ ದಾಖಲಾತಿ ಪ್ರಕಾರ ಬರೀ ಕೇವಲ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಷ್ಟೇ ಅಲ್ಲ, ಇಡೀ ರಾಜ್ಯದ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲೂ ಕೂಡ ಎಲ್ಲ ಕೂಡ ನಡೆದಿದೆ ಅಂತೇಳಿ ನನಗೆ ತಿಳಿದು ಬಂದಿದ್ದರಿಂದ ಈಗಾಗಲೇ ಇಡೀ ರಾಜ್ಯದ ಎಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರಗಳು ಏನು ನಡೆದಿದೆ ಅದ್ರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ನಾನು ಆಗಲೇ ನನ್ನ ಹೋರಾಟವನ್ನು ಮುಂದುವರಿಸಿದ್ದೀನಿ. ಕೊನೆಯವರು ಕೂಡ ಹೋರಾಟ ಮಾಡ್ತೀನಿ. ಈ ವಿಚಾರ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಯಾರು ನಿಮ್ಮ ಅವ್ರಿಗೆ ಸಂಬಂಧಪಟ್ಟಂತೆ ಯಾರು ಅಧಿಕಾರಿಗಳಿರುವ ಸ್ನೇಹ ಬಳಿ ಯಾರು ನಿಮ್ಮ ಸಂಪರ್ಕಿಸಿದ್ರ? ಇಲ್ಲ ಸರ್, ಖಂಡಿತವಾಗ್ಲೂ ಇವ್ರಿಗೆ ಯಾರೂ ಸಂಪರ್ಕ ಮಾಡಿಲ್ಲ. ಸೊ ನಾನು ಅಂಥದಕ್ಕೆಲ್ಲ ಅವಕಾಶ ಕೊಡಲ್ಲ ಅನ್ನೋದು ಗೊತ್ತಿದೆ ಸರ್. ಮುಂದಿನ ಹೋರಾಟನ ಅಥವಾ ಸರ್ ಇದೇ ಉದ್ದೇಶಪೂರ್ವಕವಾಗಿ ನೀವು ಇದು ಅಂತಲ್ಲ ಬೇರೆ ಬೇರೆ ಪ್ರಾಧಿಕಾರ ಹೇಳಿದ್ರಿ, ಅದಕ್ಕೆಲ್ಲ ಭೇಟಿ ಕೊಟ್ಟು ಏನಾರ ಈ ಥರ ಅಕ್ರಮಗಳನ್ನ ತೆಗಿತೀರಾ? ಯಾವ ಥರ ಸರ್? ಎಲ್ಲ ಪ್ರಾಧಿಕಾರ ಭೇಟಿಗಳು ಮಾಡೋ ಅವಶ್ಯಕತೆ ಇಲ್ಲ ಸರ್. ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ, ಸಂಬಳ ಸೌಲಭ್ಯ ತೊಗೊಳ್ಳೋದು ಅವರು ಆ ಕಾರಣಕ್ಕೆ. ಸೊ ನಾನು ಅವ್ರ ಗಮನಕ್ಕೆ ತರೋದಷ್ಟೇ ನನ್ನ ಕೆಲಸ. ಕ್ರಮ ತಗೊಳ್ಬೇಕಾದ್ರೆ ಅವರು ಕ್ರಮ ತಗೊಳ್ಳಂದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ನಾನು ನ್ಯಾಯಾಲಯದ ಮೊರೆ ಹೋಗೋದಂತ ಇದ್ದೇ ಇದೆ. ಈ ವಿಚಾರದ ನೋಡಿದ್ರೆ ಎಲ್ಲೋ ಅಧಿಕಾರಿಗಳು ಎಲ್ಲೋ ಎಡವಟ್ಟು ಮಾಡ್ಕೊತಿದ್ದಾರೆ ಅಂತ ಅನಿಸುತ್ತೆ ನಿಮಗೆ? ಸರ್, ಏನು ಎಡವಟ್ಟು ಮಾಡಿದೆ ಸರ್? ಅಕ್ರಮ ಮಾಡಿದ್ರೆ ಉದ್ದೇಶಪೂರ್ವಕ ಅಕ್ರಮ ಮಾಡಿದ್ದಾರೆ. ಅವ್ರಿಗೆ ಗೊತ್ತಿದ್ರು ಕೂಡ ಈ ತಪ್ಪುಗಳನ್ನು ಮಾಡಿದರೆ, ಹಾಗಾಗಿ ಅವರೆಲ್ಲರೂ ಶಿಕ್ಷೆಗೆ ಒಳಗಾಗ್ತಾರೆ. ಇವರು ಎಂ ಲಕ್ಷ್ಮಣ್ ಅವರು ಸರ್, ಎಂ ಲಕ್ಷ್ಮಣ್ ಅವರು ಸಿದ್ದರಾಮಯ್ಯನವರ ಆಪ್ತ. ಅವರ ಒಂದು ಮೆಚ್ಚುಗೆ ಗಳಿಸೋದಕ್ಕೆ ಅವರು ಇಲ್ದಿರ್ತಕ್ಕಂಥ ಸುಳ್ಳು ಆರೋಪಗಳು ಮಾಡ್ತಾಯಿದ್ದಾರೆ. ಅವ್ರು ಸತ್ಯನ ಯಾವತ್ತೂ ಕೂಡ ಹೇಳಿಲ್ಲ. ಈಗ ಸಿದ್ದರಾಮಯ್ಯನವರು ಯಾಕೆ ನಿವೇಶನ ವಾಪಸ್ ಕೊಟ್ಟರು ಅನ್ನೋದ್ರ ಬಗ್ಗೆ ಎಲ್ಲರೂ ಮಾತಾಡಿಲ್ಲ. ಈಗ ನನ್ನ ರೌಡಿ ಶೀಟರ್ ಆಗಿ ಅಂತ ದೊಡ್ಡ ಅಪಪ್ರಚಾರ ಮಾಡಿದ್ರು. ಈಗ ರೌಡಿ ಶೀಟರ್ ಹೇಳಿದ ಮಾತು ನಿಜ ಆಯಿತಾ? ಒಬ್ಬ ಮುಖ್ಯಮಂತ್ರಿ ಹೇಳಿದ ಮಾತು ನಿಜ ಆಯಿತಾ? ಇಲ್ಲಿ ಒಬ್ಬ ಭ್ರಷ್ಟಾಧಿಕಾರಿ ರೌಡಿ ಶೀಟರ್ ಹೆಸರೇ ಪಟ್ಟಿ ನನ್ನ ಹೆಸರು ಸೇರಿದ ತಕ್ಷಣ ನಾನು ರೌಡಿ ಆಗಲ್ಲ ಸರ್. ಒಂದು ಮಾನ್ಯ ನ್ಯಾಯಾಲಯ ಕೊಟ್ಟಿರೋ ತೀರ್ಪಲ್ಲಿ ಸ್ನೇಹಮೇಕ್ಷ ಒಬ್ಬ ಸಾಮಾಜಿಕ ಹೋರಾಟಗಾರ ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಕೊಡಿಸುವಂಥ ಹವ್ಯಾಸ ಉಳ್ಳವರು ಅಂತ ಸ್ಪಷ್ಟವಾಗಿ ತೀರ್ಪು ನೀಡಿದೆ. ಸೊ ನ್ಯಾಯಾಲಯ ನೀಡೋ ತೀರ್ಪು ಇಲ್ಲಿ ಮುಖ್ಯ ಹೊರತು ಒಬ್ಬ ಭ್ರಷ್ಟಾಧಿಕಾರಿ ಮಾಡೋದಂಥ ವರದಿ ಮುಖ್ಯ ಅಲ್ಲ. ಇಲ್ಲಿನ ಸ್ಥಳೀಯ ಶಾಸಕರೇ ಕೂಡ GT ದೇವೇಗೌಡರ ಮನೆ ಹೇಳ್ತಾರೆ, ಅವರು ಯಾವುದೇ ರೀತಿ ಸಿದ್ದರಾಮಯ್ಯ ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ. ಅದನ್ನೇ ಸರ್ ನಾನು ಹೇಳಿದ್ನಲ್ಲ, ಕಳ್ಳರು ಒಂದಾಗ್ತಾರೆ, ಅವರ ಆರೋಪಗಳನ್ನ ಸಮರ್ಥನೆ ಮಾಡ್ಕೊಳ್ತಾರೆ. ಅದೇ ರೀತಿ GT ದೇವೇಗೌಡರು ಕೂಡ ಈ ಒಂದು 50-50 ಪತ್ರದಲ್ಲಿ ಫಲಾನುಭವಿಗಳಾಗಿರೋದ್ರಿಂದ ಸೊ ಎಲ್ಲಿ ನಾವು ಸಿಗಾಕೊಳ್ತೀವಿ ಅನ್ನೋ ಕಾರಣಕ್ಕೆ ಈಗ ಸಿದ್ದರಾಮಯ್ಯ ಜೊತೆ ಸೇರಿಕೊಂಡು ಇಂಥ ಮಾತುಗಳನ್ನ ಆಡ್ತಾರೆ. ಅವರು ಇದ್ದಾರೆ ಅಂತ ಹೇಳ್ತೀನಿ. ಅವ್ರು ಖಂಡಿತ ಇದ್ದಾರೆ ಸರ್. GT ದೇವೇಗೌಡರು ಇದ್ದಾರೆ, ಈ ಥರ ಸಾಕಷ್ಟು ರಾಜಕಾರಣಿಗಳು, ಜನಪ್ರತಿನಿಧಿಗಳು, ಪ್ರಭಾವಿ ವ್ಯಕ್ತಿಗಳು ಇದ್ದಾರೆ. ಹಂಗಾರೆ ಸರ್ ನಿಮ್ಮ ವಿಚಾರದಲ್ಲಿ ಹಿಂದೆ ಅದರ ರೌಡಿ ಶೀಟರ್ ನಿಮ್ಮ ಮೇಲೆ ಏನಾರು ಇದೆಯಾ? ಯಾವ ಥರ? ಹೌದು ಸರ್, 2019 ಒಬ್ಬ ಭ್ರಷ್ಟ ಪೊಲೀಸ್ ಅಧಿಕಾರಿ ಇದ್ದ ನಾರಾಯಣಸ್ವಾಮಿ ಅಂತೇಳಿ ನಾನು ಅವ್ರ ವಿರುದ್ಧ ಹೋರಾಟ ಮಾಡ್ತಿರೋದ್ರಿಂದ ನನ್ನ ಹೋರಾಟನ ಹತ್ತಿಕ್ಕುವಲ್ಲಿ ರೌಡಿ ಶೀಟ್ ಓಪನ್ ಮಾಡಿದರೆ ಇದ್ರ ವಿರುದ್ಧ ನಾನು ಪೊಲೀಸ್ ದೂರ ಪ್ರಾಧಿಕಾರಕ್ಕೆ ಅರ್ಜಿಯನ್ನು ಕೊಟ್ಟಿದ್ದೀನಿ. ಅದು ವಿಚಾರಣೆ ನಡೀತಾ ಇದೆ. ಇಲ್ಲಿನ ಸ್ಥಳೀಯ ಶಾಸಕರಾಗಿರ್ಬೋದು, ಸ್ಥಳೀಯ ರಾಜಕೀಯ ಆಪ್ತ ವಲಯಗಳಾಗಿರುವ ನಿಮ್ಮನ್ನೇ ಸಂಪರ್ಕ ಮಾಡೋದಾಗಲಿ? ಖಂಡಿತ ಅಲ್ಲ ಸರ್. ನಾನು ಮೊದಲಿಂದಲೂ ಕೂಡ ಯಾವುದೇ ರಾಜಕಾರಣಿಯ ಜೊತೆ ನಿರಂತರ ಸಂಪರ್ಕ ಇಟ್ಕೊಂಡು ಆ ಥರದಲ್ಲಿ ಏನೋ ಇಟ್ಕೊಳ್ಳೋಣ ಅಥವಾ ಅವರು ನನ್ನ ಸಂಪರ್ಕ ಮಾಡೋ ಪ್ರಯತ್ನ ಪಟ್ಟರು ಕೂಡ ನಾನು ಅವ್ರನ್ನ ಸಂಪರ್ಕ ಮಾಡಲ್ಲ. ನಾನು ಮೊದಲಿಂದಲೂ ಕೂಡ ರಾಜಕಾರಣಿಗಳ ವಿರುದ್ಧ ದೂರ ಇದ್ದೀನಿ. ಎಂ ಲಕ್ಷ್ಮಣ್ ಅವರು ಕೂಡ ಕೆಲವು ದಿನಗಳಲ್ಲಿ ನಿಮ್ಮೆಲ್ಲ ದಾಖಲೆಗಳನ್ನು ನಾನು ಬಿಚ್ಚಿಡ್ತೀನಿ, ಸ್ನೇಹಮಯ ಕೃಷ್ಣಪ್ಪ ಯಾರು ಏನು ಅನ್ನೋದೆಲ್ಲ ನಾನು ಹೇಳ್ತೀನಿ ಅಂತ. ಬಿಚ್ಚಿಡೇ ಕೇಳಿದಿಲ್ಲ ಸರ್. ಬಿಚ್ಚಿಡಲಿ, ನಾನು 2019 ಸರ್ಕಾರಕ್ಕೆ ಪತ್ರ ಬರೆದಿದ್ದೀನಿ. ಒಂದು ನಿವೃತ್ತ ನ್ಯಾಯಾಧೀಶರ ಮೂಲಕ ಒಂದು ತನಿಖಾ ನನ್ನ ಬಗ್ಗೆ ಒಂದು ವಿಚಾರಣೆ ಮಾಡಿ ಕೊಟ್ಟಿದ್ದೀನಿ. ಅವ್ರ ಸರ್ಕಾರ ವಿಚಾರಣೆ ಮಾಡಿಸ್ಲಿ. ಆ ವಿಚಾರಣೆ ಸಂಬಂಧಪಟ್ಟಾಗೆ ಎಲ್ಲ ದಾಖಲಾತಿಗಳನ್ನು ಎಲ್ಲ ಮಾಹಿತಿ ಕೊಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.